ಹೌದು. ಇದೇನು ಅಕಾಲದಲ್ಲಿ ನೀನು ಇಲ್ಲಿಗೆ ಬಂದಿಯಲ್ಲ? ಕಾರಣ ಉಂಟು ಗುರುಗಳೇ. ಸದ್ಯಕ್ಕೆ ಜಪಾನುಷ್ಠಾನ ಮುಗಿಸಿ ಇನ್ನೇನು ಊಟಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಹಾಗಾದ್ರೆ ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೇವೆ. ಹೌದಾ? ಸೇವೆಯನ್ನ ಮಾಡಬೇಕು ಎನ್ನುವುದಾಗಿ ಅನೇಕ ದಿನಗಳಿಂದ ಕಾಯುತ್ತಿದ್ದವ ನಾವು. ನಿನಗೆ ಸೇವೆ ಮಾಡುವುದಕ್ಕೆ ಯಾವಾಗಾದ್ರೂ ಬೇಡ ಅಂತ ನಾನು ಬೇಡ ಅಂತ ಹೇಳಿದ್ದಿಲ್ಲ. ಆದ್ರೆ ನಮ್ಮ ಕಾರ್ಯದ ಒತ್ತಡದ ಮಧ್ಯದಲ್ಲಿ ನಿಮ್ಮ ಸೇವೆಗೆ ಇತ್ತ ಬರುವುದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇವ ಬಂದ್ರೂ ಸಾಕಾಗಿತ್ತು. ಅವ ಬಂದ್ರು ನಾನು ಬಂದ ಹಾಗೆ ಆಗುವುದಿಲ್ಲ. ಆಗುವುದಿಲ್ಲ. ನಾನೇ ಸ್ವತಃ ನಿಮ್ಮ ಸೇವೆಯನ್ನ ಮಾಡಬೇಕು. ಆ ಕಾರಣಕ್ಕಾಗಿ ವಿಶೇಷವಾದಂತಹ ಮದ್ಯವನ್ನ ಮಗಳಿದ್ದಾಳೆ ಒಳಗಡೆಗೆ. ಮದ್ಯ ನಾನು ಆಗಾಗ ತಗೊಳ್ಳೋದಿಲ್ಲ ಅಂತೇನು ಅರ್ಥ ಇಲ್ಲ. ನಮಗೂ ಗೊತ್ತುಂಟು, ನಾವೇ ತಂದುಕೊಂಡು ಹಾಗಾಗಿ. ಆದ್ರೆ ತೆಗೆದುಕೊಂಡ ಮೇಲೆ ಮಗಳಿಗೆ ಗೊತ್ತಾಗ್ತದೆ ನಮ್ಮ ತೆರೆಯಲ್ಲಿ. ಹೌದು, ತೆಗೆದುಕೊಳ್ಳುವ ಮೊದಲೇ ಗೊತ್ತಾಗಬಾರ್ದು. ಮೊದಲೇ ಗೊತ್ತಾದ್ರೆ ತೆಗೆದುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಮಗಳು ಬೇಡ ಅಂದ್ರೆ ಮಾತ್ರ ನಾವು ಏನನ್ನೂ ಮಾಡುವುದಿಲ್ಲ. ನಾವು ನೋಡಿದವರಿದ್ದೆ ಅಲ್ವಾ? ಹೌದು. ನೀನ ಕಣ್ಣು ಬಿಡುವುದು ನೀವ್ ಹೇಳೋದನ್ನ ಕೇಳ್ತಾ ಇದ್ದೆ. ಅಂದ್ರೆ ಏನಾದ್ರು ಉಳಿಸಿದ್ರೆ ಅವನಿಗೆ ಅಲ್ಲ, ಅವನಿಗೆ ಬೇರೆ ನೋಡು. ಇದು ಬೇಡ, ಇದು ಬೇಡ, ಇದು ಬೇಡ, ಇದು ನಿಮಗಾಗಿಯೇ ವಿಶೇಷವಾಗಿ. ಹಾಗಾಗಿ ಇದು ಮತ್ತಾರಿಗೂ ಸಲ್ಲುವುದಲ್ಲ, ನೀವೇ ಕುಡಿಯಬೇಕು. ವಿಶೇಷವಾದ ಈ ದಿನವೇ ತಯಾರಿಸಿ ತಂದದ್ದು. ಹೌದಾ? ನಿಮಗಾಗಿ. ನಾನು ಕೇಳಿದ ಹಾಗೆ ಈ ಮದ್ಯ ಅನ್ನುವುದು ಈ ದಿನವೇ ತಂದದಷ್ಟು ಒಳ್ಳೇದಲ್ಲ, ಸ್ವಲ್ಪ ಹಳೇದಾದಾಗ ಒಳ್ಳೇದು. ಹಳೇದಕ್ಕೆ ಹೊಸ ಮಿಶ್ರಣವನ್ನ ಮಾಡಿ ತಂದಿದ್ದೆ. ಹಾಗಾಗಿ ವಿಶೇಷ ಇರುವುದು. ಮಹಾಬುದ್ಧಿವಂತ. ಹಾಗಾಗಿ ಇದನ್ನ ನೀವು ಸ್ವೀಕರಿಸಬೇಕು. ನಿನ್ನ ಮನಸ್ಸು ದೊಡ್ಡದ್ದು. ನೀನು ಕೊಡುವುದು ಹೆಚ್ಚು, ನಾನು ಕುಡಿಯುವುದು ಹೆಚ್ಚು. ನಿಮ್ಮ ಅನುಗ್ರಹಕ್ಕಾಗಿ ಸ್ವಾಮಿ. ಹಾಗಾಗಿ ಇದನ್ನು ಸ್ವೀಕರಿಸಿ ಧನ್ಯರಾಗಿ. ಏಳು ಭಕ್ತಿಯಿಂದ ದಾನ ಮಾಡಿ ಮೌಳಿ ತರಲು ಏಳು ಭಕ್ತಿಯಿಂದ ದಾನ ಮಾಡಿ ಮೌಳಿ ತರಲು ಸೇವಿಸಿ ನಮ್ಮನ್ನು ಹರಸಬೇಕು, ಧನ್ಯರಾಗಿಸಬೇಕು. ವರ್ಷಪರ್ವ ಗುರುಗಳೇ, ಇದು ಹೊಸತೇನೂ ಅಲ್ಲ. ಅಲ್ಲ, ಯಾವ ಕಾಲದಿಂದ ನಾನು ನಿಮ್ಮಲ್ಲಿ ಬಂದು ಸೇರಿಕೊಂಡರು ಆಗಾಗ ನಿನ್ನ ಸೇವೆ ನನಗೆ ಆಗ್ತದೆ. ನಮಗೆ ವಿದ್ಯೆಯನ್ನು ಅಭ್ಯಾಸ ಮಾಡಿಸುತ್ತಾ ನಮ್ಮ ಅಭ್ಯಾಸವನ್ನು ನೀವು ಅಭ್ಯಾಸ ಮಾಡಿಕೊಂಡಿದ್ದೀರಿ. ಪರಸ್ಪರ ಕುಡುಕೊಳ್ಳುವಿಕೆ ಅಂದ್ರೆ ಇದೇ ಅಲ್ವೇನು? ಕುಡುಕಾಣಿಕೆ. ಹೌದೌದು.
ನಮ್ಮಲ್ಲಿದ್ದದನ್ನು ನಿಮಗೂ ಕೊಡುವುದು, ನಿಮ್ಮಲ್ಲಿದ್ದದನ್ನು ನಾವು ತೆಗೆದುಕೊಳ್ಳುವುದು. ಆದ್ರೆ ಇವತ್ತಿದು ಹೊಸದು. ಆಯ್ತಾ? ವಶಪರ್ವ ಗುರುಗಳೇ, ದೇವಲೋಕದಲ್ಲೂ ಸೋಮನ ಸಪ್ಪಾನ ಅನ್ನೋದು ಉಂಟು. ನಾವೇನು ನೋಡದೆ ಹೋದವನಲ್ಲ, ನೀವು ಅಲ್ಲಿಂದಲೇ ಬಂದವರು. ಅಲ್ಲಿಂದ ಬಂದಂತ ನನಗೆ ಅಲ್ಲಿಯ ನೆನಪು ಮತ್ತೆ ಬರಬಾರದು ಅಂತ ನೀವು ಹಾಗಾಗಿ ಈ ವ್ಯವಸ್ಥೆ ಮಾಡ್ತಾ ಇದ್ದದ್ದು. ಮತ್ತೆ ನೀವು ಅದಕ್ಕಾಗಿ ಅಲ್ಲಿ ಹೋದ್ರೆ ಗತಿ ಯಾರು? ಒಂದು ರೀತಿಯ ಸ್ವಾರ್ಥ ಉಂಟು, ಅದು ಉಂಟು. ಇರಲಿ. ಇವತ್ತು ವಿಶೇಷ ಪ್ರೀತಿಯನ್ನು ತಂದು ಕೊಟ್ಟಿದ್ದೀಯಾ ಅಂದ್ರೆ ಅದು ಒಂದು ವಶಪರ್ವ. ನನ್ನಂತವರಿಗೆ ನೀವು ಕೊಟ್ಟರೆ ಎಷ್ಟು ತೆಗೆದುಕೊಳ್ಳಬೇಕು ಅನ್ನೋ ಮಿತಿ ಇರ್ತದೆ. ಇದನ್ನ ಮಿತಿಯಲ್ಲೇ ತೆಗೆದುಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಈ ನಿಮ್ಮ ಜಾತಿ ಹನುಮಂತರಿಗೆ ಎಷ್ಟು ತೆಗೆದುಕೊಳ್ಳಬೇಕು ಅನ್ನೋದು ಅರ್ಥ ಆಗುದಿಲ್ಲ. ಅವ್ರಿಗೆ ಮತ್ತೆ ನಾಳೆ ಸಿಗ್ತದೆ ಇಲ್ವೋ ಅಂತ ಅನುಮಾನ. ನೋಡಿ ಹೇಗೆ ಮೀಸೆ ಬಿಟ್ಟಿದ್ದಾರೆ ಅಂತ. ಕುಡಿಯುವಾಗ ಅರ್ಧ ಮೀಸೆಗಿರ್ಬೇಕು ಅದು. ಯಾಕೆ? ಆಗಾಗ ಸಿಗ್ತಾ ಇರ್ತದೆ. ಅದ್ರ ವಾಸನೆ ಸಾಕಾಗ್ತದೆ ಆಮೇಲೆ ಅವರಿಗೆ. ಇಡೀ ದಿನ ತಗೊಳ್ಬೇಕಲ್ಲ. ಹೌದು, ಒಂದ್ಸಲ ತಕೊಂಡ್ರೆ ಸಾಕು. ಅದೇ ಈ ದಿನ ಸಾಕು. ಅದೇ ಊಟದ ಮೊದಲು ಹಿತಮಿತವಾಗಿ ತೆಗೆದುಕೊಂಡ್ರೆ ಇದು ಒಳ್ಳೆಯದು. ಹಾಗಾಗಿಯೇ ನಾನು ಸಮಯಕ್ಕೆ ಸರಿಯಾಗಿ ಬಂದದ್ದು ಅಂತ ಹೇಳಿ. ನಿನ್ನ ಮನಸ್ಸನ್ನು ಬೇಸರ ಪಡಿಸುವುದಿಲ್ಲ. ಖಂಡಿತ ಪೂರ್ತಿಯಾಗಿ ತೆಗೆದುಕೊಳ್ತೀನಿ. ಒಳ್ಳೆಯದು. ಎತ್ತೆ ಬಿಂದಿಗೆಯು ಕುಡಿವ ಕೃತ್ಯ ಕಾಣುತ್ತದುರವು ಕುಡಿವ ಕೃತ್ಯವ ಕಾಣುತ್ತ ಸುರ ನುಬ್ಬಿ ಸತ್ತನೆಂದು ಪೂರ್ತಿ ಕಚನೆನ್ನುತ್ತ ನಡೆದನು ಮನೆಗೆ. ಎಲ್ಲಿದ್ದೀರಾ? ಮನೆಯಲ್ಲಿ ಇರುವ ಯಾರು ಬಂದಿದ್ರಲ್ಲ ಅವಾಗ? ನಿಮ್ಮ ಶಿಷ್ಯಂದಿರು, ವೃಷಪರ್ವ. ನಿಮ್ಮ ಶಿಷ್ಯಂದಿರು ಅದೇನು ಒತ್ತಿ ಒತ್ತಿ ಹೇಳುವುದು? ಅಲ್ಲ, ಅವರೇ ಅಲ್ವಾ ಬಂದಿದ್ದು? ಹೌದು 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 ಹೌದು. ತರ ಎಲ್ಲ ಭಾರ, ಹಾರಾಗಿದೆ. ಬಾಯೆಲ್ಲ ಒಗರು. ಬಾಯಿ ಒಗರೆ ಆದ್ರೆ ಸರಿಯಾಗಬೇಕು ಅಂದ್ರೆ ಊಟ ಮಾಡಬೇಕು. ಊಟ ಮಾಡಬೇಕು ಅಂದ್ರೆ ಮಗಳು ದೇವ್ಯಾನಿ ಬರಬೇಕು. ದೇವ್ಯಾನಿ ಬಂದಾನು ಕಚನೆಂದು ದೇವಯಾನಿಯು ಕಾಯ್ದು ಬಂದಾನು ಕಚನೆಂದು ದೇವಯಾನಿಯು ಕಾಯ್ದು ಸಂಧ್ಯಾ ಸಮಯವಾಗಿ ಕರೆದು ಬಂದಾನು ಕಚನೆಂದು ದೇವಯಾನಿಯು ಕಾಯ್ದು ಸಂಧ್ಯಾ ಸಮಯವಾಗಿ ಕರೆದು ಬಂಬುದಿನ ಅಪ್ಪ ಬಂಬುದಿನ ಪತ್ತೆಂದ ತಂಕಗೊಳ್ಳುತ್ತ ತಂದೆಗೆಂದಳು ಕಚನೆಲ್ಲ ಬಂಬುದಿನ ಪತ್ತೆಂದೆಂದ ತಂಕಗೊಳ್ಳುತ್ತ ತಂದೆಗೆಂದಳು ಕಚನಿಲ್ಲ. ಮತ್ತೇನಾಗುವುದು ನಿಮ್ಮ ಉತ್ತ ಶಿಷ್ಯರ ಕಾಟ? ಮತ್ತೇನಾಗುವುದು ನಿಮ್ಮ ಪೂರ್ತ ಶಿಷ್ಯರ ಕಾಟ? ಮತ್ತದೇ ರಗಡೆಯಾಯಿತು ಅಪ್ಪ. ಮತ್ತೇನಾಗುವುದು ನಿಮ್ಮ ಪೂರ್ತ ಶಿಷ್ಯರ ಕಾಟ? ಮತ್ತದೇ ರಗಡೆಯಾಯಿತು ಅಪ್ಪಯ್ಯ. ಏನಾಯ್ತಪ್ಪ ನಿಮ್ಗೆ? ಏನಾಯ್ತು? ಬಂದು ಹೋದವರು ಯಾರು ಈಗ? ಅವ ನಮ್ಮ ವೃಷಪರ್ವ. ವೃಷಪರ್ವ. ಹೌದು. ಏನ್ ಕೊಟ್ಟ? ಏನೋ ಕೊಟ್ಟ.
ನೀವೇನ್ ಮಾಡಿದ್ರಿ? ತಗೊಂಡೆ. ಹೇಳಿದ್ದೇನೆ ಬೇಡ, ಆ ವೃಷಪರ್ವನಿಗೆ ಇಲ್ಲಿಯವರೆಗಾಗಿ ಬರುವುದಕ್ಕೆ ಬಿಡಬೇಡಿ ಬಿಡಬೇಡಿ ಅಂತ 1000 ಬಾರಿ ಹೇಳಿದ್ದೇನೆ ನಿಮ್ಗೆ. ಈಗ ಏನಾಯ್ತು? ಸರಿಯಾಗಿ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ ನಿಮ್ಗೆ. ವಯಸ್ಸಾಯ್ತೆ ಮಹಾರಾಯ. ಇತ್ತೀಚೆಗೆ ಮಂಡಿ ನೋವು ಬಹಳ ಆಗಿದೆ. ಬೆನ್ನೆಲುಬು ಸರಿ ಇಲ್ಲ. ಇನ್ನು ಕುತ್ತಿಗೆ ಅದು ಸರಿ ಇಲ್ಲ. ಈಗ ಹೋದ ಶಸ್ತ್ರಚಿಕಿತ್ಸೆಗೆ 4 ಕಡೆಗೆ ಜಾಗ ಉಂಟು, ಹೋಗದೇ ಇದ್ದೇನೆ ಅಷ್ಟೇ. ಯಾವುದು ಬೇಡ ಅಪ್ಪ. ನಾನು 1000 ಬಾರಿ ಹೇಳಿದ್ದೇನೆ, ಆ ವೃಷಪರ್ವ ದುರುಳರು ನಿಮ್ಮ ಶಿಷ್ಯರಾದ್ರೂ ಸಹಿತ ಅವರು ಈ ಆಶ್ರಮಕ್ಕೆ ಬರುವುದು ಬೇಡ ಎನ್ನುವ ಹಾಗೆ. ನೀವೇ ಕೇಳ್ತೀರಿ ನನ್ನ ಮಾತನ್ನ. ಈಗ ಏನಾಯ್ತು ಅಂತ ಹೇಳಿ. ಅದಿರ್ಲಿ ಅಪ್ಪ, ಇದು ಊಟದ ಸಮಯ ಆಯ್ತು. ನೀನು ವೃಷಪರ್ವ ಗುಣಗಾನ ಮಾಡ್ತಾ ಇದ್ದೀಯಲ್ಲ. ಸುಮ್ಮನೆ ಅಪ್ಪ, ಎಷ್ಟೊತ್ತಿಗೆ ನೋಡಿದ್ರು ಊಟ 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 ಊಟ. ಮತ್ತೇನು ಗೊತ್ತೇಳು ನಿಮ್ಗೆ? ಊಟ ಮಾಡುವುದು ಬಿಟ್ರೆ ನನಗೆ ಇಷ್ಟ ಆದ್ಮೇಲೆ ಬೇಕಾಗುವುದು ಊಟವೇ. ನನಗಿಷ್ಟ ಆದವ ಬರ್ಲಿಲ್ಲ ಅಂತಲೇ ಕಾಯ್ತಾ ಇರುವುದು. ಒಂದು ನನ್ನ ಇಷ್ಟದ ವಿಷಯ, ಇನ್ನೊಂದು ನಿನ್ನ ಇಷ್ಟದ ವಿಷಯ. ಹೌದು. ಏನಾಯ್ತು? ಇವ ಇರ್ಬೋದ? ಯಾರು? ಕಚ್ಚ ಎಲ್ಲೋದ? ನಿಮ್ ಶಿಷ್ಯರು ಮೊದಲೇ ಆಶ್ರಮಕ್ಕೂ ಬಂದು ಹೋಗಿದ್ದಾರೆ. ವಿಚಾರ ಮಾಡಿ, ಸ್ವಲ್ಪ ಸರಿಯಾಗಿ ವಿಚಾರ ಮಾಡಿ. ಕಚ್ಚ ಬರ್ತಿದ್ರೆ ಏನಾಗ್ತದೆ? ಕಚ್ಚ ಬರ್ತಿದ್ರೆ ಏನಾಗ್ತದೆ? ಇಲ್ಲ. ನೋಡಿ ಅಪ್ಪ, ಕಚ್ಚ ಎಲ್ಲಿದ್ದಾನೆ ನೋಡಿ ಬೇಗ. ಇಲ್ಲಿವರೆಗಾಗಿ ಕಚ ಇಲ್ಲ. ಹೌದು, ಸಮಯ ಹೋಗಿದೆ. ನೋಡಿ ದಿವ್ಯ ಜ್ಞಾನದಿ ಮದ್ದದೆ ಕೊಂದರಿಗೆಡೆಂದರಿದು ಸುಯುತ. ನೋಡಿ ದಿವ್ಯ ಜ್ಞಾನದಿ ಮತ್ತೆ ಕೊಂದರಿಗೆಡಿಗರೆಂದು ಸುಯುತ. ಮತ್ತದೇ ಮಾಡಿದ್ರಲ್ಲ. ಮತ್ತದೇ ಕೇಡಿಗರೆಂದು ಸುಯುತ ಶಿಷ್ಯನದ ಶುದ್ಧ. ನಿಮ್ಮ ಮುಖದ ಛಾಯೆ ಬದಲಾಗಿ ಹೋಯ್ತಲ್ಲ. ಆತಂಕದಲ್ಲಿದ್ದೀರಿ, ಏನಾಯ್ತು ಅಂತ ಹೇಳಿ ಮಗಳನ್ನು ಸುಳ್ಳು ಹೇಳಬಾರ್ದು. ಅರ್ಥ ಆಯ್ತು. ಏನು? ನಿನ್ನ ಬೇಗುದಿಯ ಮೂಲ ನನಗೀಗ ಅರ್ಥವಾಯಿತು. ಏನಪ್ಪ? ದಿವ್ಯ ಜ್ಞಾನದಿಂದ ನೋಡ್ತಾ ಇದ್ದೇನೆ. ನೀನ್ ಅಂದಿಯಲ್ಲ, ಅಪ್ಪಯ್ಯ ನಿಮ್ಮ ಶಿಷ್ಯಂದರು ಕೆಟ್ಟವರು ಮಾಡಬಾರದ ಅನಾಹುತವನ್ನ ಮಾಡ್ತಾರೆ. ಹೌದು, ಮತ್ತದೇ ಮಾಡಿದ್ದಾರೆ. ಅಂದ್ರೆ ಕಚ ಇಲ್ಲ, ಕಚ ಇಲ್ಲ, ಕಚ ಇಲ್ಲ. ಏನು ಮಾಡಿದ್ದಾರೆ ಅವರು? ಹರಿತನ ಕ್ಷಣ ಸೋದರ ಭಸ್ಮವ. ಹರಿತನ ಕ್ಷಣ ಸುರಯೋಳು ಭಸ್ಮವ. ಸುರಯೋಳು ಭಸ್ಮವ. ಹರಡಿ ಮುಗಿದ ದುರ್ಲಭ ಎಲ್ಲೆಂದರಿದ್ದವ. ಅರ್ಥ ಆಯ್ತು ಮಾಡೆ. ದಿವ್ಯಜ್ಞಾನದಿಂದ ತಿಳಿದೆ ಕಚ ಇಲ್ಲ, ಕಚ ಇಲ್ಲ. ಕುಶ ಸಮಿತಿಗಾಗಿ ವನಾಂತರಕ್ಕೆ ಹೋದಂತ ಕಚನನ್ನ ಕಚನೆ ಕಡಿದು ಸತ್ತುರಿದ್ದಾರೆ. ಕೇಳಲಾರೆ ಅಪ್ಪ, ಕೇಳಲಾರೆ. ಅಷ್ಟೇ ಅಲ್ವೇ ಮಗಳೇ, ಅಷ್ಟೇ ಅಲ್ವೇ ಮಗಳೇ, ನನ್ನ ದೌರ್ಬಲ್ಯವನ್ನಾಯಿತು. ನನ್ನನ್ನ ಸೇವಿಸುವಂತ ನಾಟಕವನ್ನ ಮಾಡಿ ನಾವು ಕುಡಿಯುವ ಸೊರೆಯಲ್ಲಿ ಕಟನಂಗವನ್ನ ಭಸ್ಮ ಮಾಡಿ ಬೆರೆಸಿದ್ದಾರೆ. ಹೀಗೊಂದು ಕೆಟ್ಟ ಕಾರ್ಯ ಮಾಡಿದಂತ ಆ ವೃಷಪರ್ವನಿಗೆ ಸುರಯ ಪಾವನವ ಬ್ರಹ್ಮಗಂಧ. ಸುರಯ ಪಾವನವ ಬ್ರಹ್ಮಗಂಧಗೆ ಸಮ. ಬ್ರಹ್ಮಗಂಧಗೆ ಸಮ. ಪ್ರಾಣಿಗಳಿಗೆ ಬಂದ ಭಕ್ತಿಯ ಪರಮ ಮಧ್ಯವನ್ನು ವೃಷಪರ್ವನನ್ನ ದೂಷಿಸುವುದು ಆಚೆ ಇರಲಿ. ನಾನು ಸರಿ ಇದ್ರೆ ಇಷ್ಟ ಆಗ್ತಿದ್ದೇನೆ. ಇದು ನನ್ನ ವ್ಯಕ್ತಿತ್ವದ ಅರಿವು ನನಗಿದ್ರೆ ಇಂತಹ ಪ್ರಮಾದ ಸೃಷ್ಟಿಯಾಗುವುದಕ್ಕೆ ಸಾಧ್ಯತೆ ಇದ್ದೇನೆ. ಹೌದು, ಆಚೆ ಮನೆಯ ಅಂಗಳದಲ್ಲಿ ಇದ್ದಂತಹ ಸಾಸುವೆಯನ್ನ
ಹೇಸಿಗೆ ಅಂತ ಹೇಳುವಾಗ ನಮ್ಮ ಕಾಲ ಬಡದಿರುತ್ತ ಕೊಳೆತ ಕುಂಬಳಕಾಯಿಯ ಬಗ್ಗೆ ನಮಗೆ ತಿಳಿದಿರಬೇಕು. ಶ್ರೇಷ್ಠ ಬ್ರಾಹ್ಮಣನಾಗಿ ಈ ರಕ್ತದ ಕುಟ್ಟಂತ ಸುರೆಯನ್ನ ಕುಡಿತಾ ಇದ್ದದಕ್ಕಾಗಿ ಆದಂತ ಪ್ರಮಾದ ಅಲ್ವೇನೆ ಇದು? ಈ ಕ್ಷಣದಿಂದ ಒಂದು ಆಜ್ಞೆ, ಬಳೆಯ ಬ್ರಾಹ್ಮಣ ಯಾವನ ಇನ್ನು ಮುಂದೆ ಸುರೆಯನ್ನ ಕುಡಿದ ಅಂತ ಆದ್ರೆ ಆತನಿಗೆ ಬ್ರಹ್ಮಹತ್ಯಾದೋಷ ಶಾಪ. ಆದ್ರೆ ದರಿದ್ರ ವರ್ಷ ಪರಮಾದಿಗೆ ಏನಾಗಬೇಕು? ಮಾಡಿದ್ದಾನೆ ವೃಷಪರ್ವ. ನಿರ್ದೋಷಿಯಾದಂತಹ ಮುಗ್ಧನಾದಂತಹ ಕಚನನ್ನ ಕಡಿದಿದ್ದಾನಲ್ಲ, ಕಚನನ್ನ ಸೊಟ್ಟಿದ್ದಾನಲ್ಲ. ಇಂತಹ ದರಿದ್ರ ರಕ್ಕಸರನ್ನ ಉದ್ಧಾರ ಮಾಡೋದಕ್ಕಾಗಿ ಸ್ವರ್ಗಧಾಮವನ್ನ ಬಿಟ್ಟು ಬಂದೆ. ನನ್ನ ತನವನ್ನ ಕಳೆದುಕೊಂಡೆ. ಯಾರ ಪ್ರಯೋಜನ ಆಯಿತು? ಇಲ್ಲ, ಇವರಿಗೂ ಬುದ್ಧಿ ಬರಬೇಕು. ದೇವತೆಗಳ ಅದ್ವೇಷ ಅನ್ನುವ ಕಾರಣಕ್ಕಾಗಿ ಸಾಧ್ವಿಯಾದಂತ ಕಚನನ್ನ ಕೊಂದ್ರಲ್ಲ, ಆ ಕಾರಣಕ್ಕೆ ರಾಕ್ಷಸರಿಗೆ ಅನವರ್ತವು ದೇವತೆಗಳಿಂದ ಸೋಲೆ ಬರ್ಲಿ. ಕಚ ಕಚ ಅಂತ ಕರೆದ್ರೆ ಎಲ್ಲದ ದುರಿ ಕೇಳಿಸ್ತಾ ಇದೆ. ತರಳೆ ಪೇಳಿಂತಿವನ ಪರಮಣಿ ಪೆನುದರದಿ ತರಳೆ ಪೇಳಂತಿವನ ಪರಮಣಿ ಪೆನುದರದಿ ಭರದಿದೆ ಗವಸೀಳಿ ಗೊಂಬೆನೆ ಮೃತಿಬಹುದು. ಭರದಿದೆ ಗವಸೀಳಿ ಗೊಂಬೆನೆ ಮೃತಿಬಹುದು. ತರಳನನು ತೊರೆದು ನೀರುದಿಗೆಯ ಸೌಖ್ಯದಿ ಮಗಳೇ. ತರಳನನು ತೊರೆದು ನೀರುದಿಗೆಯ ಸೌಖ್ಯದಿಂದೊರೆಯನನು. ಆದಂತ ಒಂದು ಪ್ರಮಾದ, ಯೋಚಿಸದೆ ಕಾಲಿಟ್ಟಂತಹ ಸನ್ನಿವೇಶ ಎಂತಹ ಸಂದಿಗ್ಧಕ್ಕೆ ತಂದು ಬಿಟ್ಟಿತು ನೋಡಿದೇನೆ. ಎಲ್ಲಿದ್ದೀಯ ಕಚ ಬಾ ಅಂತ ಕರೆದ್ರೆ ಗುರುಗಳೇ ಎಲ್ಲಿಂದ ಬರ್ಲಿ, ದಾರಿ ತೋರಿಸಿ ಅಂತ ಹೇಳ್ತಾ ಇದ್ದ. ನನ್ನ ಉದರಾಂಬುದಿಯಲ್ಲಿ ಆತ ಇದ್ದಾನೆ ಅಂದ್ರೆ ಆ ದುಷ್ಟರು ಆತನನ್ನ ದಹಿಸುವುದರ ಮೂಲಕ ಸುರೆಯಲ್ಲಿ ಸೇರಿಸಿ ನನ್ನ ಹೊಟ್ಟೆಯೊಳಗೆ ಸೇರಿಸಿದ್ದಾರೆ. ಇನ್ನು ಬದುಕಿದ್ದಾನೆ ಆತ. ಆದ್ರೆ ಬರುವ ದಾರಿಯಲ್ಲಿ ಸ್ವಾಮಿ ದಾರಿ ತೋರಿ ಅಂತ ಕೇಳ್ತಾ ಇದ್ದಾನೆ. ದೇವ್ಯಾನಿ, ಒಂದಂತೂ ಸ್ಪಷ್ಟ, ನನಗೆ ಆಯ್ಕೆ ಎರಡು ಮಾತ್ರ. ಯಾಕಂದ್ರೆ ಕಚ ಹೊರಗೆ ಬರಬೇಕು ಅಂತ ಆದ್ರೆ ನನ್ನ ಎದೆಯನ್ನ ನನ್ನ ಒಡಲನ್ನ ಸಿಡಿದೆ ಅಂದ್ರೆ ನಾನು ಬದುಕಲಾರೆ. ಹಾಗಂತ ಒಳಗೆ ಇದ್ರೆ ಆತ ಬದುಕಲಾರ. ದೇವ್ಯಾನಿ, ತಾಯಿ ಇಲ್ಲದ ನನ್ನ ತಂದೆ ತಾಯಿಯಾಗಿ ಕಾಪಾಡಿದಂತಹ ಈ ತಂದೆಯನ್ನ ಆಯ್ಕೆ ಮಾಡಿಕೊಳ್ತೀಯ ಮಗು? ಇಲ್ಲ, ನಾನು ನಿನ್ನ ಮುಖವನ್ನ ಕಂಡವನೇ. ಯಾವ ಕ್ಷಣದಿಂದ ಕಚ ಈ ಆಶ್ರಮಕ್ಕೆ ಬಂದನು
ಅಂದಿನಿಂದ ಇಲ್ಲಿಯವರೆಗೆ ನಿನ್ನ ಮುಖದ ನವೋಲ್ಲಾಸವನ್ನು ಗಮನಿಸಿದವ ನಾನು. ಮಗು, ಅಪ್ಪ, ಅಪ್ಪರನ್ನು ಕಳ್ಕೊಂಡು ಬದುಕ್ತೀಯೋ ಕಚಲನ್ನು ಕಳೆದುಕೊಂಡು ಬದುಕ್ತೀಯೋ ನೀನೇ ಆಯ್ಕೆ ಮಾಡಬೇಕು. ಹಿಂದೆ ನಲುಗಯ್ಯ ನಡಿಗಭಿವಂದಿಸುತ್ತ ತೊರೆದರಸು ನಿನ್ನಗಲಿ ಬಾಳಿ ಕೊಂಬುವನಲ್ಲ. ತೊರೆದರಸು ನಿನ್ನಗಲಿ ಬಾಳಿ ಕೊಂಬುಗಳಲ್ಲ. ಪರಮ ಸಖನಗ ಕಚನು ಬರದೆ ಗುಂಬುವಳಲ್ಲ. ತೊರೆದರಸು ನಿನ್ನಗಳಿ ಬಾಳಿ ಕೊಂಬುವಳಲ್ಲ. ಪರಮ ಸಖನಗ ಕಚನು ಬರದೆ ಉಂಬುವಳಲ್ಲ. ಕಚನು ಬರದೆ ಉಂಬುವಳಲ್ಲ, ಉಂಬುವಳಲ್ಲ. ಪರಿಗಳರಿಯುತ ಕಾರ್ಯವನೆಸಗಿರೆಂದೆನಲು. ಪರಿಯ ಮರೆಯುತ ಕಾರ್ಯವೆಸಗನೆಂದೆನಲು. ಕೇಳಿದ್ರಲ್ಲ, ಹೆತ್ತಂತಹ ನಾನು ಬೇಕೋ ಅಲ್ಲ ಕಚ್ಚ ಬೇಕೋ ಎನ್ನುವ ಬೇರೆ ದಾರಿ ಇಲ್ಲ ಮಗು. ಕೇಳಿದ ಪ್ರಶ್ನೆ ಹೇಗಾಯ್ತು ಗೊತ್ತುಂಟಪ್ಪ? ಇರುವಂತಹ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣು ಆದೀತು ಅಂತಾದ್ರೆ ನಿನಗಾದೀತು ಎನ್ನುವ ಹಾಗೆ ನನ್ನಲ್ಲಿ ಪ್ರಶ್ನೆಯನ್ನ ಮಾಡಿದ ಹಾಗಾಯ್ತು. ಅಲ್ಲದೆ ಹೋದ್ರೆ ನಿಮ್ಮ ತೋಳೆಂಬಂತಹ ತೊಟ್ಟಿರಲ್ಲಿ ನನ್ನನ್ನು ಅಲೆಗೆಯುತ್ತ ನನ್ನನ್ನ ಮುದ್ದಾಡಿ ನನ್ನನ್ನ ಬೆಳೆಸಿದವರು ನೀವು. ಅಪ್ಪ, ಭೂಮಿಯ ಮೇಲೆ ಬಿದ್ದಿರುವಂತಹ ಬಿದಿರು ಕಟ್ಟಿಗೆ ಸರಿಯಾದಂತಹ ರಂಧ್ರಗಳನ್ನ ತೆಗೆಯುವುದರ ಮೂಲಕವಾಗಿ ಸಪ್ತ ಸ್ವರಗಳು ಹೊರ ಹೊಮ್ಮುವ ರೀತಿಯಲ್ಲಿ ಅದನ್ನ ಸಿದ್ಧಪಡಿಸುವ ಜನಕ. ಆಗ ಮಾತ್ರ ಆ ಬಿದಿರು ಕಟ್ಟಿಗೆ ಕೊಳಲು ಎನ್ನುವಂತಹ ಶ್ರೇಷ್ಠತೆ ದೊರಕುತ್ತದೆ. ಹೌದೇ? ಅದೇ ರೀತಿಯಾಗಿ ನನ್ನ ಪ್ರಾಣ ಸಖ ಆತ ಆ ಕಚ. ಕೇವಲ ಕೊಳಲು ಸಿದ್ಧವಾದ್ರೆ ಆಗುವುದಿಲ್ವಲ್ಲ. ಹೌದು. ಸಿದ್ಧವಾದ ಕೊಳಲನ್ನ ಸರಿಯಾಗಿ ನುಡಿಸಬೇಕು ಅಂತಾದ್ರೆ ಸಮರ್ಥನಾದಂತಹ ವ್ಯಕ್ತಿ ಬೇಕೇ ಬೇಕು. ಅಪ್ಪ, ಒಂದು ಕಡೆಯಲ್ಲಿ ನಿನ್ನನ್ನು ನಾ ಬಿಡಲಾರೆ, ಇನ್ನೊಂದು ಕಡೆಯಲ್ಲಿ ಆ ಕಚಲನ್ನ ಕಳೆದುಕೊಂಡು ನಾ ಇರಲಾರೆ. ನನಗೆ ಈರುವರು ಬೇಕು. ನಿಮ್ಮಿರುವರನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲಪ್ಪ, ನನಗಿಲ್ಲ. ಎಂತಹ ಸಂದಿಗ್ಧಕ್ಕೆ ಸಿಲುಕಿ ಹೋದೆ ನಾನು. ಹೌದು, ಮಾಡಬಾರದ ಕುಕೃತ್ಯವನ್ನ ಮಾಡಿದರೆ ಆಗಬಾರದೇ ಆಗ್ತದೆ. ಇಲ್ಲ, ಜಗತ್ತಿಗೆ ಶುಕ್ರ ಸ್ಮೃತಿ ನೀಡಿದಂತ ನಾನು ಸೋಲೊಪ್ಪಿಕೊಳ್ಳಲೇ ಸಾಧ್ಯವೇ ಇಲ್ಲ. ಮಗಳೇ, ಕ್ಷಣ ಹೊತ್ತು ಕಾಯಿ. ನನ್ನ ಉದರದಲ್ಲಿ ಇದ್ದಾನೆ. ನನಗೆ ಈತನನ್ನು ಈ ಕ್ಷಣದಲ್ಲೇ ಅರಿಯಬೇಕಾಗಿದೆ. ಏನಾದ್ರೂ ದೇವಾನುದೇವತೆಗಳ ಕುತಂತ್ರಕ್ಕೆ ಒಳಪಟ್ಟು ಬಂದಿದ್ದಾನೆ ಈತ, ಇಲ್ಲ ಈತನೊಬ್ಬ ನಿಸ್ಪೃಹನೇ ಹೌದು, ಅದು ನನಗೆ ಅರ್ಥ ಆಗಬೇಕು. ಅದಕ್ಕಾಗಿ ಕಚಾ, ಹೌದು, ನನ್ನ ಉದರಾಂಬುದಿಯಿಂದಲೇ ಮಾತನಾಡುತ್ತಾ ಇದ್ದೀಯ. ನಿನ್ನನ್ನು ಹೊರತರುವಂತಹ ಹೊಣೆಗಾರಿಕೆಯನ್ನು ಮಾಡಬೇಕಾದ್ದು ಗುರುವಾಗಿ ನನ್ನ ಕರ್ತವ್ಯವೇ ಸರಿ. ಆದ್ರೆ ದಾರಿ ಇರುವುದು ಎರಡು. ಒಂದು, ನೀನಲ್ಲೇ ಜೀರ್ಣವಾಗಿ ಹೋಗಬೇಕು, ಇಲ್ಲ ನನ್ನ ಉದರಾಂಬುದಿಯನ್ನ ಸೀಳುವುದರ ಮೂಲಕ
ನಾನು ಮೃತಿಯನ್ನಪ್ಪಿ ನೀನು ಬದುಕಬೇಕು. ಆದರೆ ನನ್ನ ಮಗಳು ನಿನ್ನ ಆತ್ಮೀಯ ಸಖಿಯೂ ಆದಂತಹ ದೇವಯಾನಿ ಹೇಳ್ತಾ ಇದ್ದಾಳೆ, ನಿನ್ನನ್ನು ಬಿಡಲಾರೆ, ನನ್ನನ್ನು ಕಳೆದುಕೊಳ್ಳಲಾರೆ ಎನ್ನುವುದಾಗಿ. ಹೊಟ್ಟೆಯನ್ನ ಬಗೆದುಕೊಂಡು ನೀನು ಹೊರ ಬಂದ ಮೇಲೆ ನಾನು ಸತ್ತೆ ಅಂತ ಆದ್ರೆ ಅವಳಿಗೆ ತಂದೆ ಇರುವುದಿಲ್ಲ. ನನ್ನ ಹೊಟ್ಟೆಯಲ್ಲಿ ನೀನು ಜೀರ್ಣವಾಗಿ ಹೋದೆ ಅಂದ್ರೆ ಆತ್ಮೀಯ ಸಖ ಇರುವುದಿಲ್ಲ. ಇದು ಎರಡೂ ಆಗಬೇಕು ಅಂತಾದ್ರೆ ಈ ದಾನವ ಕುಲವನ್ನು ಮಾತ್ರ ನಾನು ಕಾಪಾಡಬೇಕೆನ್ನುವ ಕಾರಣಕ್ಕಾಗಿ ಪರಶಿವನಲ್ಲಿ ಆರ್ಜಿಸಿದಂತಹ ಮೃತ ಸಂಜೀವಿನಿ ಮಂತ್ರ ಅದನ್ನು ನಿನಗೆ ಬೋಧಿಸ್ತೇನೆ. ಆದರೆ ಅದನ್ನು ಕೇಳಿದ ನೀನು ನನ್ನ ಹೊಟ್ಟೆಯಿಂದ ಹೊರಬಂದ ಮೇಲೆ ಆ ಮಂತ್ರ ಪಠಿಸಿದೆ ಅಂತ ಆದ್ರೆ ನೀನೊಬ್ಬ ನಿಷ್ಕಲ್ಮಶ ಮನಸ್ಸುಳ್ಳಂತ ವ್ಯಕ್ತಿ ಅನ್ನೋದು ವಿದಿತ ಆಗ್ತದೆ. ನನ್ನ ಮಗಳಿಟ್ಟಂತ ಭಾವನೆಗೆ ಒಂದು ಸ್ಪಷ್ಟವಾದಂತಹ ಗೌರವ ಬರ್ತದೆ. ಅದು ಮಾಡ್ತೀಯ ಮಗು? ಗುರುಗಳೇ, ವಿಶ್ವಾಸದ್ರೋಹ ಮಾಡುವುದಿಲ್ಲ. ಹೊರ ಬಂದ ಮೇಲೆ ಆ ಸಂಜೀವಿನಿ ಮಂತ್ರದಿಂದ ನಿಮ್ಮನ್ನು ಬದುಕಿಸುತ್ತೇನೆ. ದೇವಿಯಾನೆ, ಕ್ಷಣಕಾಲ ವಿಚಲಿತನಾಗಬೇಡ. ಉಂಟಲ್ಲ ಕೂರಸಿ, ಅದೇ ಕೂರಸಿಯಿಂದ ನನ್ನ ಹೊಟ್ಟೆಯನ್ನು ಸೀಳಿಕೊಳ್ಳುವ ಮೂಲಕ ರಾಜಕುಮಾರನನ್ನ ಹೊರಗೆ ತರುತ್ತದೆ ನೋಡು. ಮಂತ್ರವು ಪಡಿಸಲ್ಕೆ ಗುರುವತ್ಯಂ ಋಷಿತನಾಮುದೆದ್ದನು ಸಂತಸದಿ ಶುಕ್ರ ಜಯು ನೆಮ್ಮದಿಯಾಂತಳೀರ್ವರ ಬದುಕಿಗೆ ಮಗು ಗಜ, ಗುರುಗಳೇ, ನಾನಿಟ್ಟಂತಹ ವಿಶ್ವಾಸಕ್ಕೆ ಧಕ್ಕೆ ಬರದ ಹಾಗೆ ಹೊರಗೂ ಬಂದಿದ್ದೀಯ, ನನ್ನನ್ನು ಕಾಪಾಡಿದ್ದೀಯ. ಮಗಳೇ, ಗುರುಗಳೇ, ಸಂತೋಷ ಆಯ್ತೇನೆ. ಈ ಕ್ಷಣಕ್ಕೆ ಇನ್ನು ಹೆಚ್ಚಿಗೆ ಮಾತು ಬೇಡ. ಆಗ್ಲಪ್ಪ. ಸಂಜೆ ಆಗಿದೆ, ಎಳೆದು ಬಂದಿದ್ದಾರೆ. ಮೊದಲು ಊಟ, ನಾಳೆ ಬೆಳಗಿನ ಆ ಕ್ಷಣಕ್ಕೆ ಮುಂದೆ ಹೋಗೋಣ.